ಯಾ ನಾಯಿಗಳದು ನೋಡಿ, ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಜ. ಇತ್ತೀಚೆಗೆ ನೀವು ಹೇಳ್ದಂಗೆ ಹೊರಗಡೆಯಿಂದ ತಂದು ಬಿಡ್ತಾರೆ ಅನ್ನೋದು ಕೂಡ ಕೇಳಿದ್ದೀನಿ. ಅವೆಲ್ಲ ಅಲ್ಲೆಲ್ಲ ಮಲ್ಸಂದ್ರದ ಹತ್ರ ಬಿಟ್ಟು ಹೋದ್ರು ಕೂಡ ಅವು ತುಮಕೂರಿಗೆ ಬರ್ತವೆ, ಆಯಿತಾ. ಅವು ಸಿಟಿ ಪ್ರೋಂಡ್ ಅವು, ಆಯಿತಾ. ಬಂದಾದಮೇಲೆ ಈಗ ನಾವು ಕಾರ್ಪೊರೇಷನ್ ವತಿಯಿಂದ ಅವುಗಳನ್ನ ಹಿಡಿಸ್ತಾರೆ, ಅವರು ತಗೊಂಡೋಗಿ ಎಲ್ಲ ಬಿಡ್ತಾರೆ, ಆಯಿತಾ. ಕೊಲ್ಲಂಗಿಲ್ಲ. ನಾಳೆ SPC ಏನವ್ರು ಬರ್ತಾರೆ, ಹಾಂ, ಅದೆಲ್ಲ ನಾನು ಡೀಟೇಲ್ ಹೇಳಕ್ಕೆ ಹೋಗ್ಲಾ, ಅದು ನಿಮ್ಮ ಕೆಲಸ. ಅದೇನು ಮಾಡ್ತೀರಾ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ನಿಮ್ಮ ಬಾಯಿನಲ್ಲಿ ಹೇಳ್ಕೊಳ್ಳಿ ಅದೆಲ್ಲ. ಈಗ ಅವರು ಪ್ರಾಣಿ ದಯಾ ಸಂಘದವ್ರು ಬರ್ತಾರೆ, ಅವ್ರು ಗಲಾಟೆ ಮಾಡ್ತಾರೆ, ಏನ್ರಿ ನೀವು ನಾಯಿ ಕೊಲ್ತೀರಂತೆ ನೀವು ಅಂತ ಇವ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ಅದೇನು ಕಾನೂನಿನ ಪ್ರಕಾರ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅದನ್ನು ಅವ್ರು ಮಾಡ್ತಾರೆ. ಅದನ್ನೆಲ್ಲ ಎಕ್ಸ್ಪ್ಲೇಷನ್ ನಾನು ಮಾಡೋದಿಲ್ಲ, ಅವರೇ ಮಾಡ್ಕೊತಾರೆ, ಆಯಿತಾ. ಅದನ್ನು ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನನಗೂ ಅದರ ಅನುಭವ ಇದೆ. ಏನು ನಾಯಿಗಳು ಹೆಚ್ಚಾಗಿರೋದು ನೋಡಿ, ನಮ್ಮ ಕ್ಯಾಂಪಸ್ಗಳಲ್ಲೆಲ್ಲ ಊಟ ಸಿಕ್ಕುತ್ತೆ ಫಸ್ಟ್ ಕ್ಲಾಸಾಗಿ. ಮೆಸ್ಸಲ್ಲಿ ಊಟ ಮಿಕ್ಕತ್ತಲ್ಲ, ಆ ಮೆಸ್ಸಲ್ಲಿ ಊಟ ಮಿಕ್ಕುತ್ತೆ, ಅದನ್ನು ಅವ್ರು ಹಾಕಿಬಿಡ್ತಾರೆ. ತಪ್ಪ ಅವ್ರದ್ದು ಅಂತ ಹೇಳೋದಿಲ್ಲ. ಅದು ಈ ನಾಯಿಗಳು ಹೆಂಗಿದಾವೆ ಅಂದರೆ, ಅಲ್ಲೆಲ್ಲ ದೂರ ಇರೋನು ಅವು ಕರ್ಕೊಂಬತ್ತಾವೆ, ಹೋಗಿ ಬರ್ರಿ ಇಲ್ಲಿ ಒಳ್ಳೆ ಊಟ ಸಿಗ್ತದೆ ಅಂತ. ಆಯ್ತು ಸ್ವಾಮಿ, ಹೋಗ್ಬೇಡಿ. ಥ್ಯಾಂಕ್ ಯು. ನೀವು